ಹಾಯ್ ನಮಸ್ತೆ. ಸೊ ಫ್ರೆಂಡ್ಸ್, ಇವಾಗ ಒಂದು ರೀಸೆಂಟ್ ಆಗಿ ಒಂದು ಮೂವಿ ರಿಲೀಸ್ ಆಗಿದೆ. ಆ ಮೂವಿ ಬಂದ್ಬಿಟ್ಟು ಕೇರಳ ಸ್ಟೋರಿ 2 ಅಂತ. ಸೊ ಆ ಕೇರಳ ಸ್ಟೋರಿ 2 ಮೂವಿನ ನೋಡ್ಬೇಕಾದ್ರೆ ಒಂದು ಏನಪ್ಪಾ ಅಂದ್ರೆ ಅದರಲ್ಲಿ ಟ್ರೈಲರ್ ಏನ್ ಬಂದಿರುತ್ತೆ ಅಂದ್ರೆ ಆ ಒಂದು ಬ್ರಾಹ್ಮಣ ಹುಡುಗಿಗೆ ಮುಸ್ಲಿಮ್ಸ್ ಅವ್ರು ಹೇಗೆ ಬಲವಂತವಾಗಿ ಬೀಫ್ ನ ತಿನ್ನಿಸ್ತಾರೆ, ಅಂದ್ರೆ ದನದ ಮಾಂಸನ ಹೇಗೆ ತಿನ್ನಿಸ್ತಾರೆ ಅನ್ನೋದನ್ನ ಅದರಲ್ಲಿ ಒಂದ್ ಸ್ವಲ್ಪ ತೋರಿಸಿದ್ದಾರೆ. ಆಯ್ತಾ? ಅದನ್ನ ಸ್ವಲ್ಪ ಜನ ಹೇಗೆ ಸಮರ್ಥನೆ ಮಾಡ್ತಿದ್ದಾರೆ ಕೇಳದಲು, ಅದ್ರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಆ ನಾನು ಹಿಂದೂ ಅಂತ ಹೇಳ್ಕೊಂಡು ಆ ತುಂಬಾ ಹಿಂದೂಗಳೆಲ್ಲ ಅದ್ರಲ್ಲಿ ಏನು ಬೀಫ್ ನ ತಿಂತ ವಿಡಿಯೋನ ಮಾಡ್ತಾ ನಾನು ಕೂಡ ಹಿಂದೂ, ಇನ್ಮೇಲೆ ಆ ಬೀಫ್ ನ ರೈಟ್ ಜಾಸ್ತಿ ಆಗುತ್ತೆ ಅಂತ ಯಾರ್ಯಾರೆಲ್ಲ ಹೇಳ್ಕೊಂಡು ವಿಡಿಯೋನ ಮಾಡ್ತಾ ಇದಾರೆ. ಸೊ ಅವ್ರಗಳಿಗೆ ಆಗಿ ಈ ವಿಡಿಯೋ ಮಾಡ್ತಾ ಇರೋದು. ನಾವೆಲ್ಲ ಕನ್ನಡಿಗರು, ಯಾವುದೇ ಒಂದು ರಾಜ್ಯದ ವ್ಯಕ್ತಿ ಆಗಿರ್ಲಿ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನ ಆದ್ರೆ ಓಕೆ, ನಮ್ ಕರ್ನಾಟಕ ರಾಜ್ಯಕ್ಕೆ ಏನಾದ್ರು ಪ್ರವಾಹ ಬರ್ಲಿ, ಏನೇ ಬರ್ಲಿ, ಯಾವ್ದೇ ಒಂದು ರಾಜ್ಯ ಬಂದ್ಬಿಟ್ಟು ನಿಮ್ಗೆ ಸಹಾಯ ಹಸ್ತ ಏನನ್ನ ಕೊಡೋದಿಲ್ಲ. ನಮ್ ಕರ್ನಾಟಕ ಏನಾಗುತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕನ ಬಿಟ್ಟು ಬೇರೆ ಎಲ್ಲ ರಾಜ್ಯಗಳಿಗೆ, ಈ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮತ್ತಿತರ ರಾಜ್ಯಗಳಾಗಿರ್ಬೋದು, ಈಗ ಆಂಧ್ರ ಬಾರ್ಡ್ರಿಗೆ ಅಂಟ್ಕೊಂಡ್ರಂಗ ಆಗಿರ್ಬೋದು, ಕೇರಳ ಬಾರ್ಡ್ರಿಗೆ ಅಂಟ್ಕೊಂಡಂಗ ಇರ್ಬೋದು, ಅಂತವಕ್ಕೆಲ್ಲ ನಾವು ಫ್ರೀಯಾಗಿ ಮನೆಗಳನ್ನ ಕೊಡೋದು ಅದು ಇದು ಅನ್ಕೊಂಡು ಹೇಳ್ಕೊಂಡು ಎಲ್ಲಾ ಮಾಡ್ತಾ ಇರ್ತೀವಿ. ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ಓಕೆ, ಅದನ್ನ ಮೊದಲು ಸ್ಟಾಪ್ ಮಾಡಿ. ಅದರಲ್ಲೂ ಕೂಡ ಕೇರಳ ಅಂತಹ ಒಂದು ಡ್ಯಾಶ್ ಡ್ಯಾಶ್ ಅಂತ ರಾಜ್ಯಕ್ಕೆ ಕೊಡೋದು ಬೇಡ ಅಂತ ನನ್ನ ಅನಿಸಿಕೆ. ಇನ್ ಮುಂದೆ ಯಾರಾದ್ರೂ ರಾಜಕಾರಣಿಗಳು ಬಂದ್ರೆ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಿ. ಆಯ್ತಾ? ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಈ ಒಂದು ಕ್ಲೀನ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಟಮಾಟೆ ಹಣ್ಣು ಚೀಲ ಇದೆ. ಆ ಟಮಾಟೆ ಹಣ್ಣು ಚೀಲದಲ್ಲಿ ಒಂದು ಹಣ್ಣು ಮಾತ್ರ ಕೊಳ್ತೋಗಿದೆ. ಆ ಹಣ್ಣ ತೆಗಿದಲೆ ರೈತ ಹಂಗೆ ಮಡಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ಈ ಟಮಾಟೆ ಹಣ್ಣು ಚೀಲದಲ್ಲಿ ಇರೋ ಟಮಾಟೆ ಹಣ್ಣೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ. ಸೊ ಇವಾಗ ಕೇರಳದಲ್ಲಿ ಆಗಿರೋಂಥದ್ದು ಪರಿಸ್ಥಿತಿ ಅದೇ. ಒಂದು ಏನು ಮುಸ್ಲಿಮ್ಸ್ ಒಂದು ಆ ಕಮ್ಯುನಿಟಿಲಿ ಯಾವುದೋ ಒಂದು ಒಬ್ಬ ಇಬ್ಬ ಮಾಡೋಂತ ಪರಿಸ್ಥಿತಿಗೆ ಪ್ರತಿಯೊಬ್ರು ಕೂಡ ಇವಾಗ ಅದಕ್ಕೆ ಬಲಿಯಾಗೋದು ಅಲ್ದಲೆ ಹಿಂದೂಗಳು ಕೂಡ ಬಲಿಯಾಗ್ಬಿಟ್ಟಿದ್ದಾರೆ. ನಾನು ಕೂಡ ಡೈರೆಕ್ಟ್ ಆಗಿ ತಿಂತೀನಿ ಅಂತ ವಿಡಿಯೋ ಮಾಡಿ ಪಬ್ಲಿಷ್ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಅಂತ ಅಂದ್ರೆ ನಮ್ಮೆಲ್ಲರ ದುರದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆ ದುರದೃಷ್ಟ ನಮ್ಮಲ್ಲೇ ಇರಬಾರ್ದು. ಅವ್ರಿಗೂ ಕೂಡ ಅದನ್ನ ತೋರ್ಸ್ಬೇಕು ಅಂದ್ರೆ ಮತ್ತಿತರ ಇನ್ ಯಾವಾಗಾರು ಒಂದ್ಸತಿ ಪ್ರವಾಹ ಆಗುತ್ತೆ, ಅವಾಗ ನಮ್ಮಲ್ಲಿ ಆಗುವಂತ ಏನು ನಾವೇನ್ ಕೈಲಾಚಿ ಅವ್ರಿಗೆ ಸಹಾಯ ಹಸ್ತನ ಮಾಡ್ತೀವಿ, ಅದನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಇನ್ನೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಕಡೆಯಿಂದ ಏನಾದ್ರು ತಗೊಳ್ಳೋದು ಕೊಡೋದು ಏನಾರು ಇತ್ತು ಅಂದ್ರೆ, ಮದ್ವೆ ಸಮಾರಂಭಗಳ ಆತರ ಏನಾರು ಇತ್ತು ಅಂದ್ರೆ ಪ್ಲೀಸ್ ಸ್ಟಾಪ್ ಮಾಡಿ. ಯಾಕೆಂದ್ರೆ ಗೊತ್ತಿಲ್ದಲೆ ಯಾವ್ದನ್ನು ಏನು ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಮಾಡ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿ, ಐ ಆಮ್ ಹಿಂದೂ ಅಂತ ಹೇಳ್ಕೊಂಡು ದನದ ಮಾಂಸ ತಿಂತಾರವರು ಇನ್ನು ಮುಂದೆ ಕರ್ನಾಟಕಕ್ಕೂ ಬಂದು ಐ ಆಮ್ ಹಿಂದೂ, ಎಲ್ಲ ಹಿಂದೂ ತಿನ್ನಿ ಅಂತ ಹೇಳಕ್ಕೆ ನಾಚಿಕೆ ಪಡಲ್ಲ ಅಂತ ನನ್ನ ಅನಿಸಿಕೆ. ಏನ್ ಹೇಳ್ತೀರಾ? ಆದಷ್ಟು ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬನಿಗೂ ಶೇರ್ ಮಾಡಿ. ಓಕೆ, ಎಲ್ಲಾರ್ಗೂ ಶೇರ್ ಮಾಡಿ.